ಕಾಂಗ್ರೆಸ್ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ. ಮುಂದಿನ ದಿನಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ. ಬೀದರ್ನಲ್ಲಿ ಬಿಎಸ್ ಯಡಿಯೂರಪ್ಪ ಬಾಂಬ್ ಸಿಡಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ರಾಜ್ಯದ ಜನತೆ ಕಾಂಗ್ರೆಸ್ಸಿಗೆ ತಕ್ಕ ಪಾಠ ಕಲಿಸುತ್ತಾರೆ. ಇದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈ ಒಂದು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿ ರಾಜ್ಯದ ಯಾವುದೇ ಜಿಲ್ಲೆಯ ಯಾವುದೇ ಗ್ರಾಮದ ಯಾವುದೇ ಕುಗ್ರಾಮದ ಇನ್ಯಾವುದೋ ಗಲ್ಲಿಯಲ್ಲಿ ನಿಂತ್ಕೊಂಡು ಜನರ ಜೊತೆ ಕೇಳಿದ್ರು ಕೂಡ ತಿಂಗಳಿಗೆ 2,000 ರೂಪಾಯಿ ದುಡ್ಡು ಬರ್ತಾ ಇದೆಯಾ? ಬರ್ತಾ ಇದೆ. ಒಂದು ತಿಂಗಳು ವಿಳಂಬ ಆದರೂ ಕೂಡ ಕಡೆ ಕ್ಷಣದಲ್ಲಾದರೂ ಕೂಡ ದುಡ್ಡು ಬರುತ್ತೆ. ಶಕ್ತಿ ಯೋಜನೆ ಬಸ್ಗಳಲ್ಲಿ ನೀವು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಉಚಿತವಾಗಿ ಹೋಗ್ತಾ ಇದ್ದೀರಾ? ನಾನು ಹೋಗ್ತಾ ಇದ್ದೀನಿ. ಧರ್ಮಸ್ಥಳಕ್ಕೆ ಹೋಗಿದ್ದೀರಾ? ಹೋಗಿದ್ದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರಾ? ಹೋಗಿದ್ದೆ. ಅದೇ ಥರ ನಿರುದ್ಯೋಗಿಗಳಿಗೆ ತಿಂಗಳಿಗೆ ಬರುವಂತಹ ಭರವಸೆ ಇದೆ, ವಿಶ್ವಾಸ ಇದೆ ಅಂತ ಹೇಳ್ತಾರೆ. ಇನ್ನು ಗೃಹ ಜ್ಯೋತಿ ಕರೆಂಟ್ ಬಿಲ್ ಕಮ್ಮಿ ಆಗಿದೆಯಾ? ಆಗಿದೆ. ಅದಾದ ನಂತರ ಪಂಚ ಯೋಜನೆಗಳ ಬಗ್ಗೆಯೂ ಕೂಡ ಅಲ್ಪ ಸ್ವಲ್ಪ ನಕಾರ ನೆಗೆಟಿವ್ ಮಾತುಗಳು ಕೇಳಿಬಂದರೂ ಕೂಡ ಕಟ್ಟಕಡೆಯದಾಗಿ ಏನೋ ಅದು ಪ್ರಾಯೋಗಿಕವಾಗಿ ಜಾರಿಯಲ್ಲಿದೆ. ಇನ್ನು ಯಡಿಯೂರಪ್ಪನವರು ಮುಂದಿನ ಬಾರಿ ಯಾಕೆ ಬಿಜೆಪಿನ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು? ಅದರಲ್ಲಿ ಏನಿದೆ ಲಾಜಿಕ್ಕು ಇದೆ. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಬೀದರ್ನಲ್ಲಿ ಹಾಡ ಹಗಲೇ ATM ದರೋಡೆ ಆಯಿತು. ಅದಾದ ನಂತರ ಸಾಕಷ್ಟು ಕಮ್ಯುನಲ್ ಗಲಾಟೆಗಳಾಯಿತು. ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ಕೂಡ ಮುನ್ನೆಲೆಗೆ ಬಂತು. ಸೊ ಹೀಗಿರುವಾಗ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಹಾಗಾದರೆ BS ಯಡಿಯೂರಪ್ಪ ಏನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಮನೆ ಮದುವೆಗೋಸ್ಕರ ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ಸಂಪೂರ್ಣ ಕಡೆಗಣಿಸಿ ಹಣಕಾಸಿನ ಸ್ಥಿತಿ ಸರಿ ಇಲ್ಲದ ಪರಿಣಾಮ ಯಾವುದೇ ನೀರಾವರಿ ಯೋಜನೆಗಳಿರ್ಬೋದು, ಅಭಿವೃದ್ಧಿ ಕಾರ್ಯಗಳಿರ್ಬೋದು, ರಾಜ್ಯದ ಯಾವ ಭಾಗದಲ್ಲಿ ಹೋದರೂ ಸಹ 2 ಕಿಲೋಮೀಟರ್ ರಸ್ತೆ ಆಗದೆ ಇರುವಂಥ ವಿಚಿತ್ರವಾದ ಪರಿಸ್ಥಿತಿ ಇದೆ. ಅವ್ರು ಹೇಳಿ ಭರವಸೆ ಕೊಡುವ ಬೇರೆ ಇದೆ ಅನ್ನುವಂಥದ್ದು ರಾಜ್ಯದ ಜನಕ್ಕೆ ಗೊತ್ತಿದೆ. ಇದೆಲ್ಲದರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತ ಒಂದು ಒಳ್ಳೆಯ ಆಡಳಿತವನ್ನು ಕೊಡೋರಿದ್ದೇವೆ. ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ. ಈಗಾಗಲೇ ನಿರಂತರವಾಗಿ ವಿಜಯಣ್ಣ, ನಾನು ಉಳಿದೆಲ್ಲ ನಮ್ಮ ಪಕ್ಷದ ಪ್ರವಾಸ ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ದೇವದುರ್ಗವಾದಂಥ ಒಂದು ಸ್ವಾಗತ ಸಿಗ್ತಾ ಇದೆ. ಇದೆಲ್ಲದರ ಪರಿಣಾಮ ಈ ಸರ್ಕಾರ ಭಾಳ ದಿನ ಉಳಿಯೋದಿಲ್ಲ ಅನ್ನುವಂಥದ್ದು ಗ್ಯಾರಂಟಿ. ಸರ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮಂಗಳೂರಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಕೊಲೆ ಸುಲಿಗೆ ನಿರಂತರವಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ಪ್ರಶ್ನೆ ಕೇಳಬೇಕು. ಆ ಪರಿಸ್ಥಿತಿ ಇದೆ. ಇದು ಯಾವುದನ್ನು ತಡೆಯುವಂಥ ಶಕ್ತಿ ರಾಜ್ಯದ ಮುಖ್ಯಮಂತ್ರಿಗೆ, ಗೃಹ ಸಚಿವರಿಗೆ ಇಲ್ಲ. ಖಂಡಿಸ್ತೇನೆ. ಸೊ ಬರುವ ದಿವಸಗಳಲ್ಲಿ ಜನ ತಕ್ಕ ಪಾಠವನ್ನು ಎಲ್ಲದರ ನಡುವೆ CM ಅವರು ಕೂಡ ನನಗೂ ಜೀವ ಬೆದರಿಕೆ ಕರೆ ಬರ್ತವೆ ಅಂತ ಹೇಳಿದ್ದಾರೆ ಸರ್. ಇದಕ್ಕೆ ಆಧಾರ ಯಾವುದು ಇಲ್ಲ ರೀ, ಕೇವಲ ಪ್ರಚಾರಕ್ಕಾಗಿ ಆ ರೀತಿ ಹೇಳಿಕೆಯನ್ನು ಕೊಡ್ತಾರೆ. ಮೋದಿ ಅವರು ವಾರ್ ಮಾಡ್ಬೇಕಂತ ಸರ್. ಪಾಲ್ಗಾಮ್ ಸರ್, ಹಿಂದೂಗಳ ನರ್ಮೇದ ಆಯ್ತು ಸರ್. ಪಾಲ್ಗಾಮದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮೋದಿ ಅವರು ಸ್ಟೆಪ್ ತಗೋಬೇಕಂತ ಜನ ಹೇಳ್ತಾ ಇದ್ದಾರೆ. ಏನೋ ತಗೋತಾರೆ ಸರ್. ನರೇಂದ್ರ ಮೋದಿ ಅವ್ರಿಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ಸೂಕ್ತ